ನಾಳೆ ರಾಖಿ ಪೌರ್ಣಮಿ ಹಾಗೆ 3ನೇ ಶ್ರಾವಣ ಶುಕ್ರವಾರ, ಅದರ ಜೊತೆಗೆ ಚಂದ್ರಗ್ರಹಣ ಕೂಡ ಸಂಭವಿಸ್ತಾ ಇದೆ. ಈ ದಿನ ತುಂಬನೇ ಶಕ್ತಿ ಇರುವಂತಹ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನದಂದು ಕಲ್ಲುಪ್ಪಿನ ಈ ಚಿಕ್ಕ ಪರಿಹಾರವನ್ನು ಮಾಡ್ಕೊಳ್ಳಿ. ಈ ಪರಿಹಾರವನ್ನು ನಿಮ್ಮ ದೇವರ ಕೋಣೆಯಲ್ಲಿ ಮಾಡಿಕೊಳ್ಳುವಂಥದ್ದು ಅತ್ಯದ್ಭುತವಾಗಿ ಫಲವನ್ನು ತಂದುಕೊಡುವಂಥ ಪರಿಹಾರ ಸ್ನೇಹಿತರೆ. ಇದನ್ನು ಮಾಡ್ಕೊಂಡು ನೋಡಿ, ನೀವೇ ಆಶ್ಚರ್ಯಚಕಿತರಾಗ್ತೀರಾ. ಅಷ್ಟರ ಮಟ್ಟಕ್ಕೆ ನಿಮಗೆ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಎಲ್ಲ ರೀತಿಯ ಅಭಿವೃದ್ಧಿಗಳು ಕೂಡ ನಿಮ್ಮ ಜೀವನದಲ್ಲಿ ಉಂಟಾಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಿಮ್ಮ ಧನಾಭಿವೃದ್ಧಿ ಹೆಚ್ಚಾಗೋದ್ರ ಜೊತೆಗೆ ಧನದ್ವಾರಗಳು ತೆರೆದುಕೊಳ್ತಾ ಹೋಗ್ತವೆ. ಯಾವುದಾದ್ರೂ ಒಂದು ಮೂಲದಿಂದ ಆಕಸ್ಮಿಕ ಧನಲಾಭಗಳು ಆಗ್ತಾ ಹೋಗುತ್ತೆ. ಅಂತಹ ಒಂದು ಅದ್ಭುತವಾದಂಥ ಒಂದು ಪರಿಹಾರ ಸ್ನೇಹಿತರೆ, ತುಂಬ ಸುಲಭವಾದಂಥ ಪರಿಹಾರ. ನಿಮ್ಮ ದೇವರ ಕೋಣೆಯಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಕೆಲವೊಮ್ಮೆ ಏನಾದರೂ ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ಬರ್ತಾನೆ ಇರ್ತವೆ, ಸಾಲ ಬದೆಗಳಾಗ್ತಾ ಇರುತ್ತೆ, ಅನಾವಶ್ಯಕ ಖರ್ಚುಗಳಾಗ್ತಾ ಇರುತ್ತೆ. ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಬಿಡುಗಾಸುಗಳು ನಿಲ್ತಾ ಇರಲ್ಲ. ಹೇಗಪ್ಪ ಹಣವನ್ನು ಸೇವ್ ಮಾಡ್ಕೊಳ್ತಾ ಹೋಗೋದು, ನಮ್ಮ ಕೈಯಲ್ಲಿ ಹಣನೇ ನಿಲ್ತಾ ಇಲ್ವಲ್ಲ, ಇಷ್ಟೊಂದು ಸಾಲ ಆಗ್ತದೆ, ಯಾವ ರೀತಿಯಾಗಿ ನಾವು ಸಾಲವನ್ನು ತೀರಿಸ್ಕೊಳ್ಳೋದು ಅಂತೆಲ್ಲ ಸಾಕಷ್ಟು ರೀತಿಯ ಚಿಂತೆಗೊಳಗಾಗ್ಬಿಟ್ಟಿರ್ತೀರ. ಹಣಕಾಸಿಗೆ ಬಂದಿರುವ ದಾರಿದ್ರ್ಯಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಈ ಕಲ್ಲುಪ್ಪಿನ ಪರಿಹಾರ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಕಲ್ಲುಪ್ಪಿಗೆ ಅಂತಹ ಒಂದು ಶಕ್ತಿ ಇದೆ. ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪವಾದದ್ದು ಅಂತಲೇ ಹೇಳ್ತಾರೆ. ಕಲ್ಲುಪ್ಪನ್ನು ಬಳಸ್ಕೊಂಡು ನಾನಾ ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಬೋದು. ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ನಾವು ಕಲ್ಲುಪ್ಪನ್ನು ಬಳಸ್ತೀವಿ. ಅದೇ ರೀತಿಯಲ್ಲಿ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಕಣ್ದೃಷ್ಟಿಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಕಲ್ಲುಪ್ಪನ್ನು ನಾವು ಉಪಯೋಗಿಸ್ತೀವಿ. ಅದೇ ರೀತಿ ಧನಾಕರ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಈ ಕಲ್ಲುಪ್ಪನ್ನು ಉಪಯೋಗಿಸ್ಕೋತೀವಿ ಸ್ನೇಹಿತರೆ. ಅತ್ಯದ್ಭುತವಾಗಿ ತಂತ್ರವನ್ನು ಮಾಡ್ಕೊಳ್ಬಹುದು ಈ ಕಲ್ಲುಪ್ಪಿನಿಂದ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ, ಖಂಡಿತವಾಗಿಯೂ ವಿಪರೀತವಾದಂತಹ ಧನಪ್ರಾಪ್ತಿ ಯೋಗ ಉಂಟಾಗ್ತಾ ಹೋಗುತ್ತೆ. ನೀವು ದುಡಿದಂಥ ಹಣ ನಿಮ್ಮ ಕೈಯಲ್ಲೇ ನಿಲ್ತಾ ಹೋಗುತ್ತೆ. ಇನ್ನು ಹೆಚ್ಚು ಹೆಚ್ಚು ಸಂಪಾದನೆ ಮನೆಯಲ್ಲಿ ಉಳಿತಾ ಹೋಗುತ್ತೆ. ಹಣ ವಿಪರೀತವಾಗಿ ಹೆಚ್ಚು ಆಗ್ತಾ ಹೋಗೋದ್ರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ ಕಲ್ಲುಪ್ಪನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ತೀವಿ. ಇದು ಸಮುದ್ರ ಮಂಥನ ಸಂದರ್ಭ, ಅಂದರೆ ಕ್ಷೀರಸಾಗರ ಮಂಥನದಲ್ಲಿ ಲಕ್ಷ್ಮಿ ಅಲ್ಲಿಂದ ಜನಿಸಿದ್ಲು. ಅದೇ ರೀತಿಯಲ್ಲಿ ಕಲ್ಲುಪ್ಪು ಕೂಡ ಈ ಕ್ಷೀರಸಾಗರ ಮಂಥನದ ಸಂದರ್ಭದಲ್ಲಿ ಜನಿಸಿದಂಥದ್ದು. ಹಾಗಾಗಿ ಈ ಕಲ್ಲುಪ್ಪು ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಇಂತಹ ಒಂದು ಕಲ್ಲುಪ್ಪನ್ನು ನಾವು ಈ ಪೂಜಾ ಸಮಯದಲ್ಲಿ ಪೂಜಾ ಮಂದಿರದಲ್ಲಿ ಇಟ್ಟು ಈ ಪ್ರಕಾರದಲ್ಲಿ ಪೂಜಿಸಿದ್ವಿ ಅಂದರೆ ಖಂಡಿತವಾಗಿ ಒಳಿತಾಗುತ್ತೆ ಸ್ನೇಹಿತರೆ. ಅದರಲ್ಲೂ ನಾಳೆ ಶುಕ್ರವಾರ ಆಗಿದೆ. ಅದರಲ್ಲೂ ಶ್ರಾವಣ ಮಾಸದ 3ನೇ ಶುಕ್ರವಾರ. ಶ್ರಾವಣ ಶುಕ್ರವಾರ ಅಂದರೆ ಅತ್ಯದ್ಭುತವಾದಂಥ ಶಕ್ತಿಯುತವಾದಂಥ ಒಂದು ದಿನ ಅಂತಲೇ ಹೇಳ್ಬೋದು. ಈ ದಿನ ಮಹಾಲಕ್ಷ್ಮಿ ಸಂಚಾರದಲ್ಲಿ ಇರ್ತಾಳೆ. ಯಾರೆಲ್ಲ ಶ್ರದ್ಧಾ ಭಕ್ತಿಯಿಂದ ತಾಯಿಯನ್ನು ಪೂಜಿಸ್ತಾ ದೀಪಾರಾಧನೆಯನ್ನು ಮಾಡ್ಕೊಳ್ತಾ ಆ ತಾಯಿಯಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನು ಕೇಳ್ಕೊತಿರೋ ಅಂಥವರಿಗೆ ಖಂಡಿತವಾಗಿಯೂ ಆ ತಾಯಿ ಒಲಿದು ಬರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಂಗಳದ ಮುಂದೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಂಡು ರಂಗೋಲಿಯನ್ನು ಹಾಕ್ಕೊಂಡು, ಹಾಗೆ ಸಾಧ್ಯ ಆಯಿತು ಅಂದರೆ ಈ ದಿನ ನೀವು ಮಾವಿನ ತೋರಣವನ್ನು ಕಟ್ಕೊಳ್ಬೋದು. ಮಾವಿನ ತೋರಣ ನಿಮ್ಮಲ್ಲಿ ಲಭ್ಯ ಇಲ್ಲ ಅಂದರೆ ನೀವು ಅರಳಿ ಎಲೆಗಳನ್ನು ಕಟ್ಕೊಳ್ಬೋದು ಸ್ನೇಹಿತರೆ. ಹಾಗೆ ಹೂವಿನಿಂದ ಬಾಗಿಲನ್ನು ಅಲಂಕರಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಸ್ವಲ್ಪ ಅರಿಶಿಣದ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಇದು ನಿಮ್ಮ ದಾರಿದ್ರ್ಯತೆಯನ್ನು ಹೋಗಲಾಡಿಸುತ್ತೆ, ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ಹೊರಗಟ್ಟುತ್ತೆ. ಕಲ್ಲುಪ್ಪು ಅರಿಶಿಣ ಎರಡನ್ನೂ ಕೂಡ ನೀರಿನಲ್ಲಿ ಹಾಕ್ಕೊಂಡು ನೆಲವನ್ನು ಒರೆಸ್ಕೊಂಡಿ ಅಂದರೆ ಮನೆಯಲ್ಲಿರುವ ದಾರಿದ್ರ್ಯ ಸಂಪೂರ್ಣ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಆ ನೀರನ್ನು ಹೊರಗಡೆ ಚೆಲ್ಬಿಡಿ, ತುಂಬಾ ಒಳ್ಳೆಯದು. ಒಳಗಡೆನೇ ಚೆಲ್ಲಿಕ್ಕೆ ಹೋಗಬಾರ್ದು, ಹೊರಗಡೆ ತೆಗೆದುಕೊಂಡು ಹೋಗಿ ಚೆಲ್ಲುವಂಥದ್ದು ಸ್ನೇಹಿತರೆ. ಅನಂತರವಾಗಿ ಸ್ನೇಹಿತರೆ, ಸ್ನಾನವನ್ನು ಮಾಡಿಕೊಂಡು ಮಡಿ ವಸ್ತ್ರವನ್ನು ಧರಿಸಿ, ಕಪ್ಪು ಬಣ್ಣದ ಕಂದು ಬಣ್ಣದ ವಸ್ತ್ರಗಳನ್ನು ಈ ದಿನ ಧರಿಸಲಿಕ್ಕೆ ಹೋಗಬೇಡಿ. ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಮಂಗಳಕರವಾದಂತಹ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಹಳದಿ ಆಗಿರ್ಬೋದು, ಕೆಂಪಾಗಿರ್ಬೋದು, ಹಸಿರಾಗಿರ್ಬೋದು, ಒಂದು ತಿಳಿ ಹಸಿರಾಗಿರ್ಬೋದು, ಈ ರೀತಿಯಾದಂಥ ಒಂದು ಬಣ್ಣದ ವಸ್ತ್ರಗಳನ್ನು ಧರಿಸಿ. ಇದೆಲ್ಲವೂ ಕೂಡ ಶುಭಪ್ರದಾಯಕವಾದಂಥದ್ದು. ಈ ಪ್ರಕಾರದಲ್ಲಿ ಧರಿಸಿ ಅನಂತರವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಅಮ್ಮನವರಿಗೆ ದೀಪಾರಾಧನೆ ಮಾಡ್ಕೊಳ್ಳುವಾಗ ತುಪ್ಪದ ದೀಪಾರಾಧನೆ ಮಾಡಿಕೊಂಡ್ರೆ ತುಂಬಾ ಶ್ರೇಯೋಭಿವೃದ್ಧಿ ಆಗುತ್ತೆ. ಮನೆಯಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. 2 ದೀಪಗಳನ್ನು ಇಟ್ಟು 2 ದೀಪಕ್ಕೂ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡಿಕೊಂಡು ಆ ದೀಪದಲ್ಲಿ 2 ಏಲಕ್ಕಿಯನ್ನು ಹಾಕೊಳ್ಳಿ ಸ್ನೇಹಿತರೆ. ಖಂಡಿತ ಮನೆಯಲ್ಲಿ ಧನಲಾಭವಾಗುತ್ತೆ. ಏಲಕ್ಕಿ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ, ಏಲಕ್ಕಿ ಸುವಾಸನೆ. ಹಾಗಾಗಿ ಈ ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡಿದರೆ ನೀವೇ ಆಶ್ಚರ್ಯ ಪಡ್ತೀರ, ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ, ಕಷ್ಟಗಳಿಂದ ಹೊರಬರ್ತೀರ. ಹಾಗೆ ಸ್ನೇಹಿತರೆ, ಈ ದಿನ ನೀವು ಉಪ್ಪನ್ನು ಕೊಂಡು ತನ್ನಿ.
ಉಪ್ಪನ್ನು ಕೊಂಡು ತಂದು ಸ್ನೇಹಿತರೆ ಅದನ್ನು ನೀವು ಪೂಜಿಸಬೇಕಾಗುತ್ತೆ. ಉಪ್ಪನ್ನು ಕೊಂಡು ತಂದು ಪೂಜಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಉಪ್ಪಿನ ಸಮೇತವಾಗಿ ಲಕ್ಷ್ಮಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಉಪ್ಪನ್ನು ನೀವು ಯಾವ್ಯಾವ ಸಮಯದಲ್ಲಿ ತರ್ಬೋದು ಅಂತಂದರೆ ಸ್ನೇಹಿತರೆ, ಬೆಳಗ್ಗೆ 6ರಿಂದ 7 ಶುಕ್ರ ದಿವಸ ಇರುತ್ತೆ, ಆ ಸಮಯದಲ್ಲಿ ತರ್ಬೋದು. ಮತ್ತು 1ರಿಂದ 2 ಆ ಸಮಯದಲ್ಲೂ ಶುಕ್ರ ದಿವಸ ಇರುತ್ತೆ. ಮತ್ತು ರಾತ್ರಿ 8ರಿಂದ 9 ಶುಕ್ರ ದಿವಸ ಇರುತ್ತೆ, ಆ ಸಮಯದಲ್ಲಿ ತರ್ಬೋದು. ಆದರೆ ನೀವು ಸಾಧ್ಯವಾದಷ್ಟು ಬೆಳಗ್ಗೆ ಮಧ್ಯಾಹ್ನದೊಳಗೆ ನೀವು ಉಪ್ಪನ್ನು ತಂದರೆ ಒಳ್ಳೆಯದು. ಬೆಳಗ್ಗೆನೇ ತಂದು ಬಿಡಿ, ತುಂಬಾ ಒಳ್ಳೆಯದು. ಬೆಳಗ್ಗೆ ಪೂಜೆಯಲ್ಲೇ ಇಟ್ಟು ನೀವು ಪೂಜಿಸಿ, ಇಲ್ಲಾಂದರೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿಟ್ಟು ಕೂಡ ಪೂಜಿಸ್ಬೋದು ಸ್ನೇಹಿತರೆ. ಉಪ್ಪನ್ನು ತರಬೇಕಾದ್ರೆ ಉಪ್ಪನ್ನು ತಂದು ಮನೆಯ ಹೊಸ್ತಿಲಲ್ಲಿ ಇಟ್ಟು ಅದನ್ನು ನಮಸ್ಕರಿಸ್ಕೊಂಡು ಆನಂತರ ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ಯಾವ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ, ಒಂದು ಗಾಜಿನ ಬಟ್ಲನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಒಂದು ಗಾಜಿನ ಬಟ್ಲು ಅಥವಾ ಪಿಂಗಾಣಿ ಬಟ್ಲು ಅಥವಾ ಒಂದು ಮಣ್ಣಿಂದು ಪ್ಲೇಟು ಈ ಥರದ್ದೇನಾದರೂ ತೆಗೆದುಕೊಳ್ಳಿ ಸ್ನೇಹಿತರೆ. ಇದನ್ನು ತೆಗೆದುಕೊಂಡು ಅದರಲ್ಲಿ ಭರ್ತಿಯಾಗಿ ನೀವು ಕಲ್ಲುಪ್ಪನ್ನು ಹಾಕ್ಕೊಳ್ಳಿ. ಅದು ಭರ್ತಿ ಎಷ್ಟಿರುತ್ತೋ ಅಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಅದರಲ್ಲಿ ಸ್ನೇಹಿತರೆ 5 ಲವಂಗವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. 5 ಲವಂಗ ಹಾಗೆ 5 ಏಲಕ್ಕಿಯನ್ನು ಹಾಕ್ಕೊಳ್ಳಿ ಸ್ನೇಹಿತರೆ. 5 ಲವಂಗ, 5 ಏಲಕ್ಕಿ, 5 ರು ನಾಣ್ಯ, ಇದಿಷ್ಟನ್ನು ನೀವು ಹಾಕ್ಕೋಬೇಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡು ಸ್ನೇಹಿತರೆ ಅದು ಸ್ವಲ್ಪ ಅರಿಶಿನ ಕುಂಕುಮ, ಚಿಟಿಕೆ ಅಕ್ಷತೆಯನ್ನು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆಯನ್ನು ಹಾಕ್ಕೊಂಡು ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಡಿ ಸ್ನೇಹಿತರೆ. ಆ ಉಪ್ಪಿನ ಮೇಲೆ ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ಅದನ್ನು ನಮಸ್ಕರಿಸ್ಕೊಳ್ಳಿ ಸ್ನೇಹಿತರೆ. ಆ ಒಂದು ಉಪ್ಪಿಗೆ ಸ್ನೇಹಿತರೆ ಏನಾದರೂ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಇದು ಲಕ್ಷ್ಮೀ ಸ್ವರೂಪವಾಗಿ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಸ್ನೇಹಿತರೆ. ನೈವೇದ್ಯ ಏನಾದರೂ ಬೆಲ್ಲವನ್ನಾಗಲಿ, ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಬಾಳೆಹಣ್ಣಾಗಲಿ ಏನಾದರೂ ಒಂದು ನೈವೇದ್ಯವನ್ನು ನೀವು ಆ ಉಪ್ಪಿಗೆ ಇಟ್ಟು ಅದನ್ನು ನೀವು ಒಂದು ಪ್ಲೇಟ್ ಮೇಲೋ ಅಥವಾ ಒಂದು ವೀಳ್ಯದೆಲೆ ಮೇಲೋ, ಯಾವುದಾದ್ರೂ ಒಂದು ಪ್ಲೇಟು, ವೀಳ್ಯದೆಲೆ ಅಥವಾ ಯಾವುದಾದ್ರೂ ಮಣೆನೋ ಏನಾದರೂ ಒಂದು ಮೇಲೆ ನೀವು ಅದನ್ನು ಇಟ್ಕೊಳ್ಬೇಕಾಗುತ್ತೆ. ಇಟ್ಟುಬಿಟ್ಟು ಅದನ್ನು ನಮಸ್ಕರಿಸ್ಕೊಳ್ಬೇಕಾಗುತ್ತೆ. ಈ ಪ್ರಕಾರದಲ್ಲಿ ಮಾಡಿಕೊಂಡು ಸ್ನೇಹಿತರೆ ಅನಂತರವಾಗಿ ನೀವು ಧೂಪ ದೀಪಗಳನ್ನು ಮಾಡಿಕೊಳ್ಳುವಂಥದ್ದು ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಮನೆಯಲ್ಲಿ ಧನಾಕರ್ಷಣೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ದಿನ 3ನೇ ಶ್ರಾವಣ ಶುಕ್ರವಾರ ಸಾಕಷ್ಟು ಜನರು ಈ ದಿನ ಕೂಡ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡ್ತಾರೆ. ತುಂಬಾ ಪರಮ ಪವಿತ್ರವಾದಂಥ ದಿನ. ಅದರಲ್ಲೂ ಪೌರ್ಣಮಿ ಇರೋದ್ರಿಂದ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಧನಾಕರ್ಷಣೆ ಆಗುತ್ತೆ. ವಿಪರೀತವಾದಂಥ ಧನಲಾಭವಾಗ್ತಾ ಹೋಗುತ್ತೆ. ಧನದ್ವಾರಗಳು ತೆರಿತಾ ಹೋಗುತ್ತೆ. ಯಾವುದಾದ್ರೂ ಒಂದು ಮೂಲದಿಂದ ಧನ ಬರ್ತಾನೆ ಇರುತ್ತೆ. ಮಾಡಿದಂಥ ಸಂಪಾದನೆ ಮನೆಯಲ್ಲೇ ಉಳಿಯುತ್ತೆ. ಅಂದರೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗೋದ್ರ ಜೊತೆಗೆ ಅನಾವಶ್ಯಕ ಖರ್ಚುಗಳು ತಗ್ತಾ ಹೋಗುತ್ತೆ. ಸಾಲ ಬಾಧೆಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಇದನ್ನು ನೀವು ಸಂಕಲ್ಪಪೂರ್ವಕವಾಗಿ ಮಾಡ್ಕೊಳ್ಬೇಕು. ಅಮ್ಮ ತಾಯಿ, ನಾನು ನನ್ನ ಕಷ್ಟಗಳ ನಿವಾರಣೆಗಾಗಿ ಮಾಡ್ಕೋತಾ ಇದ್ದೀನಿ ತಾಯಿ. ನಮ್ಮ ಮನೆಯಲ್ಲಿ ಸದಾಕಾಲ ಧನಾಭಿವೃದ್ಧಿಯನ್ನು ತಂದುಕೊಡು, ಧನಾಕರ್ಷಣೆಯನ್ನು ಮಾಡು, ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಕೂಡ ಪ್ರಗತಿಯನ್ನು ತಂದುಕೊಡು, ಯಶಸ್ವಿಯನ್ನು ತಂದುಕೊಡು ಅಂತ ತಾಯಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕು. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ. 5:30ಯಿಂದ 6:30 ಒಳಗಡೆ ಮಾಡ್ಕೊಳ್ಬೋದು. ಇಲ್ಲ ಬೆಳಗ್ಗೆನೇ ನೀವು ಮಾಡ್ಕೋತೀರ ಅಂದರೆ ಒಂದು 10 ಗಂಟೆ ಒಳಗಡೆ ಮಾಡ್ಕೊಳ್ಳಿ. 10 ಗಂಟೆ ಅದಾದ ನಂತರ ಆಮೇಲೆ 10:30ಯಿಂದ ನಮಗೆ ರಾಹುಕಾಲ ಬರುತ್ತೆ, ಆ ಸಮಯದಲ್ಲಿ ಮಾಡ್ಕೊಳ್ಬೇಡಿ. ಅದಕ್ಕಿಂತ ಮುಂಚಿತವಾಗಲೇ ಮಾಡ್ಕೊಳ್ಳಿ. ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಮಾಡ್ಕೊಳ್ಬೋದು. ಗೋಧೂಳಿ ಸಮಯದಲ್ಲಿ ಅಮ್ಮನವರ ಸಂಚಾರವಿರುತ್ತೆ. ನೀವು ಬೇಡಿಕೆ ಇಟ್ಟು ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಂಡ್ರಿ ಅಂದರೆ ಧನಾಕರ್ಷಣೆ ಆಗೋದ್ರ ಜೊತೆ ಅಮ್ಮ ಸದಾಕಾಲ ನಿಮ್ಮ ಮನೆಯಲ್ಲಿ ಕೂತ್ಕೋತಾರೆ. ದೇವರ ಕೋಣೆಯಲ್ಲಿ ಇಟ್ಟು ಪ್ರತಿನಿತ್ಯ ದೀಪಾರಾಧನೆ ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ. ಇದನ್ನು ಎಷ್ಟು ದಿನ ಇಟ್ಕೊಳ್ಬೇಕು ಅನ್ನೋ ಸಂಶಯ ನಿಮಗೆ ಬರ್ಬೋದು. ಮುಂದಿನ ಪೌರ್ಣಮಿ ತನಕ ಇದನ್ನು ಹಾಗೆ ಇಟ್ಕೊಳ್ಬೋದು ಸ್ನೇಹಿತರೆ. ಮುಂದಿನ ಪೌರ್ಣಮಿ ತನಕ ಇಟ್ಕೊಂಡು ನೋಡಿ, ಖಂಡಿತ ಅತ್ಯದ್ಭುತವಾಗಿ ನಿಮಗೆ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ. ಅನಂತರವಾಗಿ ಈ ಕಲ್ಲುಪ್ಪನ್ನು ಯಾವುದಾದ್ರೂ ಹರಿಯೋ ನೀರಲ್ಲಿ ಬಿಟ್ಬಿಡಿ. ಅಲ್ಲಿರುವಂಥ 5 ರು ನಾಣ್ಯವನ್ನು ನೀವು ಯಾರಿಗಾದ್ರೂ ದಾನವಾಗಿ ಕೊಡ್ಬೋದು ಅಥವಾ ನೀವು ದೇವರ ಉಂಡಿಯಲ್ಲಿ ಕೂಡ ಹಾಕ್ಬೋದು ಸ್ನೇಹಿತರೆ. ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಖಂಡಿತ ಧನಪ್ರಾಪ್ತಿ ಯೋಗ ನಿಮಗೆ ಉಂಟಾಗುತ್ತೆ. ವಿಪರೀತ ದಾರಿದ್ರ್ಯ ಅನುಭವಿಸ್ತಾ ಇದ್ದೀವಿ, ಕಷ್ಟ ನಮಗೆ ಬಿಡುಗಾಸ್ ಕೈಯಲ್ಲಿ ನಿಲ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟರೂ ಕೂಡ, ಎಷ್ಟು ಸಂಪಾದನೆ ಮಾಡಿದರೂ ಕೂಡ ಕೈಯಲ್ಲಿ ₹1 ನಿಲ್ಲಲ್ಲ. ವ್ಯಾಪಾರ ಲಾಭಗಳಾಗೋದಿಲ್ಲ, ಕಷ್ಟಗಳ ಮೇಲೆ ಕಷ್ಟ ಬರ್ತಾ ಇದೆ ಅನ್ನೋಂಥವ್ರು ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ, ನೀವೇ ಆಶ್ಚರ್ಯಚಕಿತರಾಗ್ತೀರ. ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.